ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಈಗಾಗಲೇ ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳು ಟೆಸ್ಟ್ 1ಗೋಸ್ಕರ ಪ್ರಿಪರೇಷನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಸೆಕೆಂಡ್ ಪಿ ಯು ಎಕ್ಸಾಮ್ಗೆ ಸಂಬಂಧಪಟ್ಟಿದೆ, ಟೆಸ್ಟ್ 1ಗೆ ಸಂಬಂಧಪಟ್ಟಿದಂತೆ ಸೊ ಎಕನಾಮಿಕ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಕೂಡ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದರಲ್ಲಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, MCQ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದು ಫಿಕ್ಸ್ ಕ್ವಶನ್ಸ್. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ಸೊ ಯಾರೆಲ್ಲ 40 ಔಟ್ ಆಫ್ 40 ಮಾರ್ಕ್ಸ್ ತೆಗಿಬೇಕಂತ ಇದ್ದಾರೆ, ಸೊ ಎಕನಾಮಿಕಲಿ ಈಸಿಯಾಗಿ 40 ಔಟ್ ಆಫ್ 40 ಮಾರ್ಕ್ಸ್ನ ತೆಗಿಬೋದು ಅಂತಲೇ ಹೇಳ್ಬೋದಾಗಿದೆ. ಸೊ ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕಂತ ಇದ್ದರೆ ಸೊ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋನ ಆದಷ್ಟು ಕಂಪ್ಲೀಟಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲಾಗಿ ಬಂದುಬಿಟ್ಟು ಏನಂದರೆ 3x1 ಅಂದರೆ 3 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಎಕನಾಮಿಕ್ಕಿಗೆ ಸಂಬಂಧಪಟ್ಟ ಫಸ್ಟ್ 3 ಚಾಪ್ಟರ್ಸಿಂದಲೇ ಆಲ್ಮೋಸ್ಟ್ ಬಂದಿರುತ್ತೆ. ಸೊ ನೋಡ್ಕೊಳ್ತಾ ಬರೋಣ. ಕೆಳಗಿನ ಇಂಗ್ಲೀಷ್ ಅವರು ನೀವು ಓದ್ಕೊಳ್ತಾ ಹೋಗಿ, ನಾನು ಜಸ್ಟ್ ಕನ್ನಡದ ಕ್ವಶನ್ನ ಓದ್ಬಿಟ್ಟು ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಆಗಿದೆ? ಸೊ ಇದು B ಆಪ್ಷನ್ ಆಗಿರುತ್ತೆ. ಅನುಭೋಗಿಯ ವರ್ತನೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ತಾ ಬನ್ನಿ. ಇಂಗ್ಲೀಷ್ ಅವರು ವಿಡಿಯೋನ ಪಾಸ್ ಮಾಡ್ಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳಿ. ಸೊ ಆಮೇಲೆ ಓದ್ಬೋದಾಗುತ್ತೆ. ಬೇಡಿಕೆ ರೇಖೆಯ ಮಧ್ಯಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಏನಾಗಿರುತ್ತೆ ಅಂತ ಕೇಳಿದರೆ, 1ಕ್ಕಿಂತ ಸಮನಾಗಿರುತ್ತದೆ, 1ಕ್ಕಿಂತ ಹೆಚ್ಚಾಗುತ್ತೆ, ಶೂನ್ಯವಾಗಿರುತ್ತೆ, ಏನಂತ ಬರಿಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1ಕ್ಕಿಂತ ಸಮನಾಗಿರುತ್ತೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ 1ಕ್ಕಿಂತ ಸಮನಾಗಿರುತ್ತೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಫೈಂಡ್ ದ ಟೋಟಲ್ ಕಾಸ್ಟ್ ವೇರ್ TFC ಈಸ್ 200 ಆ್ಯಂಡ್ TVC ಈಸ್ 250 ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ 200 + 200 450 ಅನ್ನೋದು C ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, C ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು 3x1 ಅಂದರೆ 3 ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲ್ಗಡೆ ಆನ್ಸರ್ ಇರುತ್ತೆ. ಸೊ ಅದನ್ನು ಕೆಳಗಡೆ ಆನ್ಸರ್ನ ಬರೀಬೇಕಾಗುತ್ತೆ. ನೋಡ್ತಗೋಣ. ಬೈಕ್ಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಏನಂತಾರೆ ಅಂತ ಕೇಳಿದರೆ, ಸೊ ಇದಕ್ಕೆ ತುಷ್ಟಿಗುಣ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸರಕೊಂದನ್ನು ಬೇಡಿಕೆಯ ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಬದಲಾಗುವ ಆದಾನದಲ್ಲಿ ಪ್ರತಿ ಘಟಕದ ಉತ್ಪನ್ನವು ಅನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ, ಸರಾಸರಿ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಸೊ ಈ ಥರ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್, 3 ಹೊಂದಿಸಿ ಬರೆಯುತ್ತೆ. ಮ್ಯಾಚ್ ದ ಫಾಲೋವಿಂಗ್. ಫಸ್ಟ್ನೇದು, ಮಾರುಕಟ್ಟೆ ಅರ್ಥವ್ಯವಸ್ಥೆಗೆ ಏನು ಆನ್ಸರ್ ಆಗುತ್ತೆ ಅಂತ ಕೇಳಿದರೆ ಖಾಸಗಿ ಮಾಲೀಕತ್ವ ಅನ್ನೋದು ಆನ್ಸರ್ ಆಗುತ್ತೆ, ಖಾಸಗಿ ಮಾಲೀಕತ್ವ. ಇನ್ನು ಪೂರಕ ಸರಕುಗಳು ಅನ್ನೋದಕ್ಕೆ ಪೆನ್ನು ಮತ್ತು ಶಾಯಿ ಅನ್ನೋದು ಆಗಿರುತ್ತೆ. ನೆಕ್ಸ್ಟ್, SMSC ಅನ್ನೋದಕ್ಕೆ ATS ಆ್ಯಂಡ್ Q1 ATC ಆ್ಯಂಡ್ Q ಅಂತ ಇದೆಯಲ್ಲ, ಸೊ ಅದಕ್ಕೆ ಆನ್ಸರ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ನೋಡೋದಾದರೆ, ಸೊ 1 ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್, ಸೆಂಟೆನ್ಸ್ ಆರ್ ವರ್ಡ್. 1 ಮಾರ್ಕಿಗೆ 2 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಇದು ಎರಡು ಇಂಪಾರ್ಟೆಂಟ್ ಇದೆ. ಒಬ್ಬ ಅನುಭೋಗಿ 5 ಕಿತ್ತಳೆ ಹಣ್ಣುಗಳನ್ನು 30 ಘಟಕಗಳಲ್ಲಿ ಒಟ್ಟು ತುಷ್ಟಿಗುಣವನ್ನು ಮತ್ತು ಕಿತ್ತಳೆ ಹಣ್ಣುಗಳನ್ನು 35 ಘಟಕಗಳಲ್ಲಿ ಒಟ್ಟು ತುಷ್ಟಿಗಳನ್ನು ನೀಡುತ್ತದೆ ಎಂದು ಭಾವಿಸ್ತಾರೆ. ಶ್ರೀಮಂತ ತುಷ್ಟಿಗಳನ್ನು ಕಂಡುಹಿಡಿಯಲು ಹೇಳಿದ್ರು. ಸೊ ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಸೊ ಇದಕ್ಕೆಲ್ಲ ಆನ್ಸರ್ ನಿಮ್ಮ ಒಂದು ಗೈಡಲ್ಲಿ ಇರುತ್ತೆ. ಸೊ ಏನಕ್ಕೆ ಆನ್ಸರ್ ಸಿಕ್ಕಿಲ್ಲ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿರಿ. ಸೊ ಇಲ್ಲಾಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಆನ್ಸರ್ನ ಕೂಡ ಫೈಂಡ್ ಔಟ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ನೆಕ್ಸ್ಟ್, ಒಟ್ಟು ಉತ್ಪನ್ನವೆಂದರೇನು ಅರ್ಥ ಇದೆ ಅಂತ ಅಂದರೆ ಡೆಫಿನೇಷನ್ ಬರೀಬೇಕಾಗುತ್ತೆ. ನೆಕ್ಸ್ಟ್, 3x2 ಅಂದರೆ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 2 ಮಾರ್ಕ್ಸ್ ಇರುತ್ತೆ ಒಂದೊಂದು ಕ್ವಶನಿಗೆ. ಸೊ ಅಂದರೆ ಇದಕ್ಕೆ ನೀವು 4 ಸೆಂಟೆನ್ಸಲ್ಲಿ 4 ವಾಕ್ಯದಲ್ಲಿ ಬರೀಬೇಕು. ಮೂಲ ಆರ್ಥಿಕತೆ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಜಸ್ಟ್ ಪಟ್ಟಿ ಮಾಡೋದು, ನಾನು ಲೀಸ್ಟ್ ಮಾಡಿದ್ರೆ ಸಾಕು 4. ಏಕಾತ್ಮಕ ಒಲವು ಎಂದರೇನು ಅಂತ ಕೇಳಿದರೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಪ್ರತಿಫಲದ ಪ್ರಮಾಣದ ವಿಧಗಳನ್ನು ತಿಳಿಸಿ ಅಂತ ಕೇಳಿದರೆ, ನೆಕ್ಸ್ಟ್, ದೀರ್ಘಾವಧಿ ವೆಚ್ಚಗಳು ಯಾವ್ಯಾವು. ಸೊ ಇಷ್ಟು ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟರಲ್ಲಿ ನೀವು 3 ಕ್ವಶನ್ಸ್ನ ಅಟೆಂಡ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಏನೋ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 3x4 ಇಲ್ಲಿ ಎಷ್ಟು ಕ್ವಶನ್ಸ್ನ ಕೊಟ್ಟಿರ್ತಾರೆ, 1 2 3 ಆ್ಯಂಡ್ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮಗೆ 12 ಮಾರ್ಕ್ಸ್ ಏನೋ ಬರುತ್ತೆ. ಇದಿಷ್ಟನ್ನ ಅಟೆಂಡ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಸೊ ಇದಕ್ಕೆ ಏನಂದರೆ 1 ಕ್ವಶನಿಗೆ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 1 ಕ್ವಶನಿಗೆ 4 ಮಾರ್ಕ್ಸ್ ಏನೋ ಇರುತ್ತೆ. ಸೊ ನೋಡ್ತಾ ಹೋಗೋಣ.
ಫಸ್ಟ್ನೇದು ಒಂದು ಆರ್ಥಿಕತೆ ಮೂರು ಕೇಂದ್ರೀಯ ಸಮಸ್ಯೆಗಳು ಯಾವ್ಯಾವು ವಿವರಿಸಿ. ಇದು ಇಂಪಾರ್ಟೆಂಟ್ ಇದು ಫಿಕ್ಸ್. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಇದು ಬಂದೇ ಬರುತ್ತೆ. ಸೊ ನೋಡ್ಕೊಳ್ತಾ ಬನ್ನಿ. ಸೆಕೆಂಡ್ ಪಿ ಯು ಎಲ್ಲ ವಿದ್ಯಾರ್ಥಿಗಳು ಇದು ಬಂದೇ ಬರುತ್ತೆ. ಸೊ ಆ್ಯನ್ಯುವಲ್ ಎಕ್ಸಾಮಿಗೆ ಕೂಡ ಬಜೆಟ್ ಗುಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದು ಬರುವ ಚಾನ್ಸಸ್ ಇದೆ. ನೆಕ್ಸ್ಟ್, ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಳ್ಳಿರಿ, ಇದು ಬರುವ ಚಾನ್ಸಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಮ ಉತ್ಪನ್ನ ರೇಖಾಚಿತ್ರದೊಂದು ವಿವರಿಸಿ. ಮತ್ತು ಇದು ಕೊಟ್ಟಿದ್ದಾರೆ, ಪ್ರೈಸು D1 D2 ಮತ್ತು ಮಾರುಕಟ್ಟೆ ಬೇಡಿಕೆಯನ್ನು ನೀವು ಕಂಡುಹಿಡಬೇಕಾಗುತ್ತೆ. ಸೊ ಇದು ಕೇಳ್ತಾರೆ. ಸೊ ಇದನ್ನು ಓದ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲದೂ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ್ಯಾವ ಕ್ವಶನ್ಸ್ ಬರುತ್ತೆ, ಸೊ ಎಷ್ಟು ಬರುತ್ತೆ, 3 ಮಾರ್ಕ್ಸಿಗೆ MCQ ಬರುತ್ತೆ. ನೆಕ್ಸ್ಟ್ ಸೇಮ್ ಪ್ಯಾಟ್ರನ್ ಇರುತ್ತೆ. 3 ಮಾರ್ಕ್ಸಿಗೆ ಫಿಲ್ ಇನ್ ದ ಬ್ಲಾಕ್ಸ್ ಬರುತ್ತೆ. ಇನ್ನು 3 ಮಾರ್ಕ್ಸಿಗೆ ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ. ಇನ್ನು 2 ಮಾರ್ಕ್ಸಿಗೆ ಏನು ಬರುತ್ತೆ ಅಂದರೆ, ಸೊ 1 ಮಾರ್ಕ್ಸಿಂದು 2 ಕ್ವಶನ್ಸ್ ನಾವು ಬರಬೇಕಾಗುತ್ತೆ. ಇನ್ನು 6 ಮಾರ್ಕ್ಸಿಗೆ 2 ಮಾರ್ಕ್ಸಿಂದು 6 ಮಾರ್ಕ್ಸಿಗೆ ಬರುತ್ತೆ. ಇನ್ನು 12 ಮಾರ್ಕ್ಸಿಗೆ ಇಷ್ಟೇನೋ ಬರುತ್ತೆ. ಸೊ ಇದಿಷ್ಟನ್ನ ಓದ್ಕೊಂಡಿರಿ. ಸೊ 100% ನಿಮಗೆ ಹೆಲ್ಪ್ ಆಗುತ್ತೆ ಎಕನಾಮಿಕ್ ಟೆಸ್ಟ್ 1ಗೆ, ಆಗಸ್ಟ್ನಲ್ಲಿ ನಡೆಯುವಂಥ ಟೆಸ್ಟ್ 1ಗೆ. ಸೊ ಎಲ್ಲ ಜಿಲ್ಲೆಯವರಿಗೂ ಸೇಮ್ ಇದೇ ಥರ ಪ್ಯಾಟ್ರನ್ನಲ್ಲಿರುತ್ತೆ. ಸೇಮ್ ಚೇಂಜಸ್ ಏನಿರಲ್ಲ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡು, ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.